ನಮ್ಮ ಗಾಡ್ ಫಾದರ್ ಇಲ್ಲ ಅನ್ನೋದನ್ನು ಹೇಳಿದೆ, ಬೇರೆ ಯಾವ ಅರ್ಥಗಳು ಬಂದಿದ್ದಾರೆ. ಹೌದು, ರಾಜ್ಕುಮಾರ್ ವಿರೋಧ ನಾನು ಅಲ್ಲ ಸರ್. ರೈಟ್ ಸರ್, ಥ್ಯಾಂಕ್ ಯು. ಚಿತ್ರರಂಗಕ್ಕೆ ಬಂದಾಗ ನಮ್ಗೆ ಯಾವ ಬೆನ್ನೆಲುಬಿಲ್ಲದೆ ನಾವೇ ಮಾಡ್ಕೋಬೇಕಾಯ್ತು. ಹಾಗಾಗಿ ನಿಧಾನಕ್ಕಿರುತ್ತೆ ಟ್ರಾವೆಲ್ಲು. ಅಂದರೆ ಬರ್ತೀನಿ ದುಡ್ಡಿದೆ ಮಾಡ್ಬಿಡ್ತೀವಿ, ನೋ ಹಾಗಲ್ಲ. ಪ್ರತಿಯೊಂದು ಹಣವನ್ನು ದುಡಿತಾ ಚಿತ್ರಗಳನ್ನ ಕಟ್ತಾ ಹೋಗಬೇಕಾಗತ್ತೆ. ಮತ್ತು ಎಲ್ಲೂ ಕೆಟ್ಟ ಚಿತ್ರಗಳನ್ನ ಕೊಡಬಾರ್ದು. ಅದಕ್ಕೆ ಒಂದು ಹೇಳ್ತಾರೆ, ಮೇಷ್ಟ್ರು ನಿಂತ್ಕೊಂಡು ಹೋಗಿದ್ರೆ ಮಕ್ಕಳು ಓಡಾಡ್ಕೊಂಡು ಹೋಗ್ತಾರೆ ಅಂತ. ಬೇಕೋ ಬೇಡವೋ ಆ ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ಅಂದರೆ ಒತ್ತಡ ಬರುತ್ತೆ, ಜೀವನದ ಒತ್ತಡಕ್ಕೋಸ್ಕರ ಯಾವುದೋ ಕೆಟ್ಟ ಫಿಲಮ್ ಮಾಡಬೇಕಾದಂಥ ಪರಿಸ್ಥಿತಿ. ಅದಕ್ಕೆ ಸಿಕ್ಕಾಕೊಂಡ್ರೆ ಎಲ್ಲರೂ ಸಿಕ್ಕಾಕೊಂಡ ಕಡೆ ನಾನು ಸಿಕ್ಕಾಕೋತಿದ್ದೀನಿ ಅಂತ. ಆ ಎಚ್ಚರಿಕೆಯಲ್ಲಿ ಪ್ರತಿ ಕ್ಷಣ ಮನಸ್ಸಾಕ್ಷಿಗೆ ಅನುಗುಣವಾಗಿ ಕೆಲಸ ಮಾಡಬೇಕಾಗತ್ತೆ. ಹಾಗಾಗಿ ಮತ್ತು ಇದು ಮಾಡ್ಬಿಡ್ತೀನಿ ಸರ್. ರಾಜ್ಕುಮಾರ್ ಅವರು ನಾನು ತುಂಬ ಪ್ರೀತಿಸಿ ಗೌರವಿಸುವಂಥದ್ದು. ಬಿಕಾಸ್ ಅವರು ಅಪ್ಪು ಅವ್ರಿಗೆ ನಾನು ಕನ್ನಡ ಪಾಠ ಹೇಳಿದ್ದೀನಿ, ಅವರು ಗುರುಗಳೇ ಅಂತ ಕರೀತಾರೆ. ಹಾಗೆ ಅದು ಅಷ್ಟೇ, ಇದೇನು ಕಾಂಟ್ರವರ್ಸಿ ಇಲ್ಲಿ ಕೇಳಪ್ಪ. ಖಂಡಿತ ತಂದೆ ಮಾಡ್ತೀನಿ, ಹೇಳಿ ಸರ್. ಆ ಥರದ್ದು ಏನು ಅರ್ಥ ಬರಲಿಲ್ಲ ಅನ್ಕೋತೀನಿ. ಓಕೆ, ಆ ಥರ ಇದ್ರೆ ಕ್ಷಮೆ ಇರಲಿ. ಇಲ್ಲ ರಾಜ್ಕುಮಾರ್ ಅವ್ರಿಗೇನೋ ಅವಮಾನ ಮಾಡಬೇಕು ಅನ್ನೋ ನಾನು ಯಾರು ಸರ್? ನನಗೇನು ಅಲ್ಲ. ಒಂದು ನಮಗೆ ಯಾವ ಗಾಡ್ ಫಾದರಿ ಬೆನ್ನೆಲುಬು ಇರಲಿಲ್ಲ ನಮಗೆ, ಟು ಬಿ ಆನೆಸ್ಟ್. ಅಂದರೆ ಮೊದಲ ಸಿನಿಮಾ ಮಠ ಬರಲಿಕ್ಕೆ ತನಕ ನಮ್ಮದೇ ಆದ ಶ್ರಮಗಳಲ್ಲೇ ಬಂದಿರ್ತೀವಿ ಅಂತ ಹೇಳಿ ಅದನ್ನು ಹೇಳಕ್ಕೆ ಹೊರಟೆ ಹೊರತು ಬೇರೆ ಯಾವ ಅರ್ಥವೂ ಅಲ್ಲ. ಕ್ಷಮೆ ಇರಲಿ. ಎಸ್, ಸಾಧ್ಯನೇ ಇಲ್ಲ ಅಣ್ಣ. ಪರ್ಸೆಂಟೇಜ್ ನೀವು ಹಾಗೆ ನೋಡೋದಾದರೆ ನಾನು ತಂದಿಲ್ಲ. ಇದು ಪ್ರತಿ ವರ್ಷ ಬರ್ತಿರೋ ಚಿತ್ರಗಳ ಸಂಖ್ಯೆ. ನಾನು ಅದನ್ನು ಜೋಕ್ ಮಾಡ್ಬೋದಾ ಜೋಕು? ಸೀರಿಯಸ್ ಆಗೋಣ. ಓಕೆ, ಸಿನಿಮಾ ನಾನು ಕೇಳಿರೋಂತಹ ಈ ನನ್ನ 26 ವರ್ಷಗಳ ಇದರಲ್ಲಿ ನಂಗೆ ಸಿಗ್ತಾರೆ, ಸರ್ ಸಿನಿಮಾ ಜೂಜು ಸರ್ ಅಂತ. ಯಾಕ್ರೆ ಹೆಂಗಂತೀರಿ? ಒಳ್ಳೆ ಕಂಟೆಂಟ್ ಇಟ್ಕೊಂಡು, ಒಳ್ಳೆ ನಿರ್ದೇಶಕರ ಟೀಮ್ ಇಟ್ಕೊಂಡು, ಒಳ್ಳೆ ಕಲಾವಿದರನ್ನ ಇಟ್ಕೊಂಡ್ರೆ ಒಳ್ಳೆ ರಿಸಲ್ಟ್ ಎತ್ಕೊಂಡ್ಬರ್ತೀವಿ. ಅದನ್ನು ಪದೇ ನೋಡುವಂಥ ಸಿನಿಮಾ ಆಗುತ್ತೆ. ಮಾಡೇಬೋದು, ನಾವೆಲ್ಲ ಹಾಗೆ ಮಾಡ್ಕೊಂಡ್ಬಂದಿರೋದು. ನೀವು ಅದನ್ನು ಜೂಜು ಅಂತ ಯಾಕಂತೀರಿ ಅಂತ. ಇಲ್ಲ ಸರ್, ನಮಗೆ ಅನ್ಸ್ಬಿಟ್ಟಿದೆ ಸರ್, ಒಂದು ಸಿನಿಮಾ ಮಾಡೋದು ಅದೃಷ್ಟ ಇದ್ದರೆ, ದೇವ್ರ ದಯ ಇದ್ದರೆ ಅದು ಹಿಟ್ಟಾಗುತ್ತೆ, ಬದುಕ್ಬಿಡ್ತೀವಿ ಸರ್. ಇಲ್ಲ, ನೀವು ಬಹುಶಃ ಜೂಜು ಅಂತ ಯಾಕೆ ನೀವು ತಲೆ ಕೂತಿದ್ದೀವಿ ಅಂದರೆ ಚೇಂಬರು ರೇಸ್ ಕೋರ್ಸ್ ಪಕ್ಕದಲ್ಲಿದೆ ಅಂತ. ನಾಗರಾಜ್ ಅವರೇ, ಈ ನಿಮ್ಮ ಸ್ಟೇಟ್ಮೆಂಟ್ ನೀವು ಅದು ಸರಿ, ಇದು ಗ್ಯಾಂಬ್ಲಿಂಗ್ ಅಂತ ನೀವು ಅಂದರೆ ನಾನು ಒಪ್ತೀನಿ ಸರ್. ನಮಗೇನು ಗೊತ್ತಿಲ್ಲ ಅನ್ನೋದೇ ನನ್ನ ವಾದ ಸರ್. ಯಾಕೆಂದರೆ ಎಲ್ಲವೂ ಗೊತ್ತಿರೋ ಇಲ್ಲಿ ಕೂತಿದ್ದೀರಿ, ಪತ್ರಕರ್ತರಾಗಿ ಕೂತಿದ್ದೀರಿ. ನನಗೇನು ಗೊತ್ತಿಲ್ಲ ಸರ್, ಸಾಧ್ಯವೇ ಇಲ್ಲ. ಇಲ್ಲ ಅನಿಸುತ್ತೆ ನಿಮಗೆ, ಅದನ್ನು ಅನಲೈಸ್ ಮಾಡಿ ಅದಕ್ಕೆ ಕಾರಣ ಹೇಳ್ತೀನಿ. ಅದು ವೇದಿಕೆ ಇದಲ್ಲ, ಆದರೂ ಹೇಳ್ಬಿಡ್ತೀನಿ, ಕೇಳಿದ್ದಕ್ಕೆ ಹೇಳ್ತೀನಿ. ಡೈರೆಕ್ಟರ್ ಸ್ಪೆಷಲ್, ಅದರ ಕ್ಲೈಮ್ಯಾಕ್ಸೇ ಬೇರೆ.